ಅಕ್ಕಾರಂಬ ನಂಗೆ ಊರ್ವಶಿ ಹೇ ವೃಕ್ಷದಲ್ಲಿ ಮರಗಿರುವ ಈ ಸುಂದರ ಪುರುಷನು ಎಷ್ಟು ಸುಂದರವಾಗಿ ಕಾಣುತ್ತಿರುವನಲ್ಲ. ಹೌದಲ್ಲ, ನಮಗಾಗಿ ಬಂದಿರಬಹುದೇ, ನಮಗಾಗಿ ಬಂದು ಮಲಗಿರಬಹುದೇ. ಅಕ್ಕ ತಂಗಿ ಮತ್ತೆ ಕೆಟ್ಟದ ಏನು ಮಾಡೋಣ, ಎಚ್ಚರಿಸೋಣ, ನಾವು ಬಂದ ಸಂಗತಿಯನ್ನು ತಿಳಿಸೋಣ. ಹತ್ತಿರಕ್ಕೆ ಹೋಗೋಣ, ಎಚ್ಚರಗೊಳಿಸೋಣ. ನಾವು ಬಂದ ಸಂಗತಿಯನ್ನು ತಿಳಿಸಿ ನಮ್ಮ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡೋಣ. ಆಹಾ, ಏನಿದು ಸುಖನಿದ್ರ ಪರವಚನಾಗಿರುವ ಎನ್ನಂ ಶ್ರೀಸೂತಕದಿಂದ ಎಚ್ಚರಗೊಳಿಸಿದವರು ದಾರು. ಅಹೋ ಸುಂದರ, ಅಮ್ಮ ಜನನಿ, ನನ್ನನ್ನು ಎಚ್ಚರಗೊಳಿಸಿದವರು ಧಾರೋ ಎಂದು ಹೇಳಿದೆಯಲ್ಲ. ಹೌದು ಜನನಿ, ನಾವಿಬ್ಬರೇ ನಿನ್ನನ್ನು ಎಚ್ಚರಗೊಳಿಸಿದೆವು. ನಾವೇ ಬಂದು ನಿನ್ನನ್ನು ಎಚ್ಚರಗೊಳಿಸಿದನೆಂದು ನಿನಗೆ ಹೇಗೆ ಗೊತ್ತಾಯಿತು? ಗೊತ್ತಾಗದೇನು ಮಾಡಿತು? ಇಲ್ಲಿ ನಿಮ್ಮ ಹೊರತು ದಾರು ಕಾಣುವುದಿಲ್ಲ, ಆದ ಕಾರಣ ನಿನ್ನಿಂದಲೇ ಈ ಕೃತ್ಯ ಜರುಗಿರಬಹುದೆಂದು ತಿಳಿದಿರುವ ಮಾತೆ. ಅಯ್ಯೋ ಶಿವ ಶಿವ, ಇದು ಯಾವ ಕಲ್ಮಶೆಯೂ ತಿಳಿಯದು. ಎಂದು ಮುಂದರಿಯದ ಬಾಯಿಗೆ ಬಂದಾಗ ಅಂದಾಡುವ ಈ ಸ್ತ್ರೀಯರ ಮಕಾಲದಿಂದ ನಮ್ಮ ನಾನು ನಡೆಸಬಾರದು ಸಾರದೆ ಜಾಗ್ರತೆ. ಅಹೋ ಸುಂದರ, ಅಮ್ಮ ಜನನಿ. ಜನನಿ ಎನ್ನುವೆಯಾ? ಹೌದು ಮಾತೆ. ಚೀಚಿ, ಯಾಕೆ ಅಮ್ಮಯ್ಯ? ಪರವಾಗಿಲ್ಲ, ನೀನು ತುಂಬಾ ಬುದ್ಧಿವಂತನಂತೆ ಮಾತನಾಡುತ್ತಿರುವೆ. ಹೌದು ಮಾತೆ. ಹೌದೆಂದು ಹೇಳಿದೆಯಾ? ಹೌದು ಅಮ್ಮಯ್ಯ. ಮುಂದೆ ನೀನು ಹೇಳಬೇಕು. ಮುಂದೆ ಹೇಳಲು ಏನಿಲ್ಲ ಮಾತೆ, ನೀವೇ ಬಂದಿರುವುದು, ನೀವೇ ಹೇಳಿರಿ. ಅಮ್ಮ ಜನನಿಯರೇ, ಏನು ಸ್ವರ್ಗ ದೀಪನಾದ ದೇವೇಂದ್ರನವರ ಬಲದಿಂದ ಪಡೆದ ನಿರ್ಜರಾಧಿಪನಂದನಾಪರ ನಾರೀನ ವಜ್ಜನ ಎಂದ ಬಿರುದಾಂಕಿತ ಹೊಂದಿರುವ ಅರ್ಜುನ ಎಂದು ಕರೆಯುವರು ಅಮ್ಮಯ್ಯ. ಓಹೋ, ಅರ್ಜುನ. ಅಮ್ಮ ತಾಯಿಗಳಿರ, ಅರ್ಜುನ ನಮ್ಮ ತಂದೆಗೆ ಕಿರುಕೊಳವನ್ನು ಕೊಟ್ಟ ಕಾಲಕ್ಕೆ ನಿವಾತಕರಂ ರಕ್ತಸರ ಸಂವರಿಸರ ಬಂದವರಕ್ರಮೆಯು ನಾನು ತಂದೆಯ ಹಾಕಿವಂತಿಗೆ ತಪ್ಪಡೆ ಕೆಲಸ